ಸೊ ಹೆಣ್ಮಕ್ಳ ತಾಳ್ಮೆನ ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಮನೇಲಿ ಅಂತಂದರೆ, ಎಲ್ಲರೂ ಸೇರಿಕೊಂಡು ನಾವು ಮಾಡಿಕೊಡ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ, ಮಾಡಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಮಾಡಿಕೊಟ್ಟಿಲ್ಲ ಅಂದರೆ ತಿಂದೇ ಮುನ್ಸ್ಕೊಂಡು ಹೋಗ್ತಾರೆ. ಸೊ ಹಿಂದಿನ ದಿವಸ ನಾನು ಪಲಾವ್ ಮಾಡಿದೆ ಗಗನಾಗೆ. ಅದ್ರದ್ದು ಮಸಾಲೆ ಎಲ್ಲ ಎತ್ತಿಟ್ಟಿದ್ದೆ, ಜಾಸ್ತಿ ಆಗೋಗಿತ್ತು, ತರಕಾರಿ ಎಲ್ಲ ಅಂತ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಇವತ್ತು ಚಪಾತಿ ಟೊಮೆಟೊ ಗೊಜ್ಜು ಮಾಡಿದರೆ ಹಸ್ಬೆಂಡ್ ನಾನು ತಿನ್ನಲ್ಲ, ನನಗೆ ಪಲಾವ್ ಬೇಕು ಅಂದರು. ಹೇಗೂ ಎಲ್ಲ ಫ್ರಿಜ್ಜಲ್ಲಿ ಇದೆಯಲ್ವಾ ಅಂತ ಅಂದ್ಬಿಟ್ಟು ಖುಷಿಯಿಂದ ನಾನು ಬೇಗ ಪಲಾವ್ ಮಾಡಿಕೊಟ್ಟೆ. ಈ ಥರ ಎಲ್ಲ ರೆಡಿಯಾಗಿದ್ದಾಗ ಖುಷಿಯಿಂದ ನಾವು ಮಾಡಿಕೊಡ್ಬೋದು. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಬಿ ಪಿ ರೈಸ್ ಆಗ್ತಾ ಇರುತ್ತೆ ಒಂದು ಕಡೆ, ಮಾಡಿಕೊಡ್ಬೇಕಾ ಅಂತ. ಬೆಳಗ್ಗೆ ಹೊತ್ತು ಇದೇ ರೀತಿ ಇರುತ್ತೆ ಯಾವಾಗಲೂ ಎಲ್ಲರ ಮನೇಲೂ. ಸೊ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡ್ತಾ ಪಾತ್ರೆ ತೊಳ್ಕೊಂಡೆ. ಪಾತ್ರೆ ನಂಗೆ ಸಿಂಕಲ್ಲಿ ಜಾಸ್ತಿ ಇದ್ದರೆ ನಾನು ನೋಡೋಕ್ಕಾಗಲ್ಲ, ಅಲ್ಲಿಂದ ಅಲ್ಲಿ ತೊಳೆದಿಟ್ಬಿಡ್ಬೇಕು ಅಂತ. ಅಷ್ಟೊತ್ತಿಗೆ ಕುಕ್ಕರ್ ವಿಜಿಲ್ ಕೂಗ್ತು. ಸೊ ಪಲಾವು ಒಂದು ಕಡೆ ರೆಡಿ ಆಯಿತು. ಖುಷಿಯಿಂದ ನೀನು ತಿನ್ನಪ್ಪ ಅಂತ ತಟ್ಟೆಗೆ ಹಾಕಿ ಕೊಟ್ಟು